ಪಾಂಡವರು ನಿಮ್ಮ ಹಿಂದಕ್ಕಿರಲಿ. ನಿಮ್ಮಂತ ಬಂಡ ನಂಬಿ ಆ ಪಾಂಡವರೊಳಗೆ ಅದೇನು ಕಟ್ಟುಕೊಂಡಿದ್ದಾರೆ ಮಕ್ಕಳ ತೀರದಿಗೆ ಇಂದಿಗೆ ಅಲ್ಲ ನಿಮ್ಮಂತ ಬಂಡ ಬಲ ಬಲ್ಲ ಹಾಳಾದ ತೋಳಂತ ಬಾಯಿ ತೆರೆದುಕೊಂಡು ಕುಳಿತಲ್ಲ ನೋಡ. ಓ ದುರ್ಯೋಧನ, ಯಾಕ ಕಾಡಿದೆಯೋ ಇಂತಹ ಕಠಿಣದ ವಚನ? ಓಹೋ ಹಾಗಾದರೆ ನಿಮ್ಮನೇನು ಆಯ್ತಾ? ನಿಮ್ಮಂತ ಬಂಡೆಗಳ ನಂಬಿ ಎಲ್ಲ ಪ್ರಾಣ ಓಹೋ ಕೌರವೇಂದ್ರ, ನಿನ್ನೆಯ ಪ್ರಾಣವು ಕಂಠದಲ್ಲಿ ಸಿಲುಕಿದ್ದರೆ ಕತ್ತಿಯಾಗಿ ಬಾಯಿ ಮುಚ್ಚಿಕೋ, ಅದು ಎಟ್ಟ ಹೋಗುವುದಿಲ್ಲ. ಓಹೋ ಪುರುಷನೇ ನಮ್ಮ ಆಚೆ ಮಾಡಲಕ್ಕೆ ನಿಮ್ಮ ಸ್ವತಂತ್ರವಲ್ಲ. ಯಾರು ಮಾಡುವೆಯರು ನನ್ನ ದುರದೃಷ್ಟವೇ ಹೀಗಿರುವಾಗ ಯಾರು ಮಾಡುವುದಿಲ್ಲ ಆಚಾರ್ಯರೇ. ಪೃಥ್ವಿಪತಿಯಾದ ಕುರುಭೂಪತಿ ತತ ಪುತ್ರನ ಬುದ್ಧಿ ಹೊಂದಿದರೆಂದು ಉತ್ಕೃಷ್ಟ ಧರ್ಮನಾಥಮನೋ ಶ್ಲೋಕವಂ ತಕ್ಕ ಕಾಲದೊಳಗಿಡು. ಅವರವರ ಆಯುಷ್ಯ ಇದ್ದಂತೆ ವಿಧ ಲಿಖಿತವನ್ನು ಅಣಗಿಸಿ ಎತ್ತಿಗೆ ಬರಲಿಕ್ಕೆ ದಾರಿಗೂ ಸಾಧ್ಯವಿಲ್ಲ. ಅತನಿತ ಪರಾಕ್ರಮಗಳಾದ ಅತಿರಥರನ್ನು ಗತಿಗೇಡಿಸಿದ ಪಾರ್ಥನ ಸುತನು ಸಾಮಾನ್ಯದವನೇನೋ. ಅಸಮಬಲಶಾಲಿಯಾದ ಅಭಿಮಾನ್ಯವನ ಒಡನೆ ಕಾಳಗವನ್ನೆಸಗಬೇಕಾದರೆ ಹಸುರಾರಿಯಿಂದಲೂ ಅಸಾಧ್ಯ. ಆ ಭುಜಬಲೋರ್ದಂಡನಾಥ ಗಾಂಧೀವಿಯ ಮೂರು ಲೋಕದ ಗಂಡನೆಂದು ಕಾಲ್ಪಿಂಡಿಯಂ ಧರಿಸಿದಪ್ಪನು. ಆದರೆ ಈ ಆಳು ರಂಡೇ ಮಗನು ಮಾತ್ರ ಭೂಮಂಡಲದ ಗಂಡುಗಳಿಗೆ ಎಲ್ಲ ಗಂಡನೆಂದು ಕಾಲ್ಪಿಂಡಿಯಂ ಧರಿಸತಕ್ಕವನ. ದುರ್ಯೋಧನ, ಇವನೊಡನೆ ದಂಡದರನ್ನು ಮುಖಂಡ ಆಯ್ತಾನೆ. ಮಂಡಲದೋಳ ವೀರ ಮಂಡಿಯಂ ಓಡಿ ಸಮದಂಡಿಯಾಗಿ ಕೋದಂಡಿಗೆ ಮಾತನಾಡಿಸುವ ಪ್ರಚಂಡನಿವನು. ಗುರುಮತಿಯೇ, ಇವನೆಂತ ಹುಡುಗನು? ಎನ್ನಂ ಕಂಡರೆ ಮಾತ್ರ ಕಡೆ ಗಣ್ಣಿನೊಳ ಕಿಡಿಗಳನ್ನು ನುಗುಳುತ್ತಾ ಧನುಷ್ಯನ್ನು ಎತ್ತಿಕೊಂಡು ದ್ರೋಣರೇ ಮತ್ತೊಮ್ಮೆ ಭೋಜನ ಮಾಡಿ ಬಂದರ ಎಂದು ದುರ್ಭಯದಿಂದ ಮಾತನಾಡಿಸುವನು. ಕಡುಗಲಿಯಾದ ಕರ್ಣನಂ ಕೈ ಗುಂದಿಸಿದನೋ, ಬಲ್ಲಿದನಾದ ಶಲ್ಯನ ಶೈತ್ಯಂ ಕೈ ಗುಂದಿಸಿ ನಿಲ್ಲಿಸಿದನೋ, ತ್ರಿಗುಣನಾದ ಕೃಪಾಚಾರ್ಯರಿಗೆ ಮಾತ್ರ ಕಳವಳ ಎಂಬ ಕಂಬನ್ನು ಹುಟ್ಟಿಸಿ ಕಪ್ಪು ಹಿಡಿಸಿ ಮುಳ್ಳಳಿಸಿದನು. ನನಗಂತೂ ಹೇಳುವುದೇನಿದೆ, ನಿನಗಂತೂ ಮೊದಲೇ ಪ್ರಾಯಚಿತ್ತ ಮಾಡಿರುವನು. ಋತ್ವೀಪನೇ, ಶಿವನು ನಮಗೆ ಶತ್ರುವಲ್ಲ. ತ್ರಿಲೋಕವನ್ನೇ ತೊಟ್ಟು ಮಾಡಿ ನುಂಗುವ ಮೃತ್ಯು ದೇವತೆ ಕಡೆಗಾಲದ ಕಾಲ ಬೈರವನು. ನೋಡಿದರೆ ಇರುವುದು ಇವನಿಗೆ 14 ವರ್ಷ, ಇವನಲ್ಲಿ ಇರುವುದು ದೈರಾದಿ ಎಂಬ ಅಧಿಕ ಪೌರುಷ. ಶಿವನನ್ನು ಸಣ್ಣವನೆಂದು ಬಣ್ಣಿಸುವರೇನೋ, ನಮ್ಮಯ ಸೈನ್ಯವೆಲ್ಲ ಮಣ್ಣು ಪಾಲು ಮಾಡುವುದಕ್ಕೆ ಬಂದಿರುವ ಯಮನು. ಕೌರವೇಂದ್ರ, ತಪ್ಪಿದವನೆಂತ ತಪ್ಪಿದ ಬೇಡ, ಯವನಿಗೆ ತಕ್ಕ ಪ್ರಾಯಚಿತ್ತವನ್ನು ಮಾಡುವನೆ ಪುರಮೋಪದೆ. ತೋಡೆನ್ನ ಮುಂದಿನ ವೀರ ಪ್ರತಾಪದ ರೋತೆ. ಓಹೋ ಭೋಜನ ಪ್ರಿಯರಾದ ಆಚಾರ್ಯರೇ, ಹೆಸರಿಗೆ ಮಾದ ಕೋದಂಡ ಪಾಂಡಿತ್ಯರಾಗಿ ಕಳಿಬ್ರಿ. ಲಕ್ಷಣಾದ ಪುತ್ರರನ್ನಂತ ಕಪುರವಸ ಮಾಡಿಸಿದೆಯೇ, ಸೈನ್ಯದ ಬಾರನಿಗೆ ಎಂದು ಮಾಡಿಸಿದೆಯೇ, ಬಾಳು ಸಂಚಾರದಿಂದ ಲಯ ಮಾಡಿಸಿದೆಯೇ, ತಾವು ರಾಜ್ಯಗಳ ಪಾಂಡವರ ಪಕ್ಷ ವಹಿಸಿ ಬಂದರ ನಿರ್ಲಕ್ಷ್ಯದಿಂದ ಆಡುವಂತ ವಿಕ್ರಮನಾದವರೇ. ಸೈನ್ಯಾಧ್ಯಕ್ಷನಾದ ಈ ದ್ರೋಣನು ಹೇಳುವ ನುಡಿಯನ್ನು ಲಕ್ಷ್ಯವಿಟ್ಟು ಕೇಳು ಬೇಗನೆ. ಶಿವಾದ ನನ್ನ ಸಹೋದರಿಯ ಮಗನಾದ ಅಭಿಮಾನ್ಯವೆಂಬ ದಕ್ಷಿಣ ಎಂದಿನ ಅವಧಿಯಲ್ಲಿ ನಮ್ಮ ಸೈನ್ಯವೆಂಬ ಪಕ್ಷಿಗಳ ಬಲ ಸಮೂಹದಲ್ಲಿ ಗಿಡಿಗ ನೆರಗಿದಂತ ಕುರಪಡಿಯನ್ನು ಹೊಡೆದ ಕಡಿದೇನೋ ಶಟ್ರತಾದಿಗಳ ಮಿಡಿದು ಅಲ್ಲಾಡಿಸಿದನು. ಅಗೋ ದುರ್ಯೋಧನ, ಅಗೋ ಕರ್ಣ, ಘೋರವಾದ ಸಿಂಹ ಧ್ವನಿಯು ಮಾಡಿದ ನಮ್ಮ ಬಲದೊಳಗೆ ಮೂರು ನಂಗುವ ಮಾರಿಯಂತೆ ಪಕ್ಕಿರವನೋ, ಶಿವನೆಂಥ ಮುಕ್ಕು ಮಾರಿಯೋ ನಾ ಕಾಣೆನೋ. ಅಗೋ ರಾಧೆಯ,